ಇಲ್ಲ, ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಾನು ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯ ಕಾನ್ಫರೆನ್ಸ್ ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷ 2 ಬಾರಿ ಪೊಲೀಸ್ ಕಾನ್ಫರೆನ್ಸ್ ಮಾಡ್ತೇವೆ. ಸರ್ಕಾರದ ಆದ್ಯತೆಗಳೇನಿದೆ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ನಡ್ಕೊಳ್ಬೇಕು, ಸಮಸ್ಯೆಗಳೇನಿದ್ದಾವೆ, ಅವರ ರಿಕ್ವೈರ್ಮೆಂಟ್ಸ್ ಏನಿದ್ದಾವೆ, ಅದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ. ಅವರಿಗೆ ಸೂಚನೆಗಳನ್ನು ಕೊಡ್ತೇವೆ. ಯಾವ ರೀತಿ ಕಾನೂನು ವ್ಯವಸ್ಥೆ ಇರಬೇಕು, ಅದನ್ನೆಲ್ಲ ನಾವು ಸೂಚನೆಗಳನ್ನು ಪ್ರತಿ ಬಾರಿ ಸಭೆ ಮಾಡಿದಾಗ ತಿಳಿಸ್ತೇವೆ. ಈ ಕಾನ್ಫರೆನ್ಸ್ನಲ್ಲಿ IPS ಅಧಿಕಾರಿಗಳು ಎಸ್ಪಿಯಿಂದ ಮೇಲ್ಪಟ್ಟು ಇರ್ತಾರೆ, ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ. ಇಲ್ಲ, ಅವರು SITನವರು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನ ಕರೀತಾರೆ. ಅವರ PAಗಳು ಯಾರೋ 1-2-3 ಜನನ ಕರೆದು ತನಿಖೆ ಮಾಡಿದ್ದಾರೆ ಈಗಾಗಲೇ. ಅದಾದ್ಮೇಲೆ ಅವರನ್ನು ಕೂಡ ನಾಗೇಂದ್ರ ಅವರು ಮತ್ತು ದದ್ದಲ್ ಅವರನ್ನು ಅಗತ್ಯ ಬಿದ್ದರೆ ಅವ್ರನ್ನು ಕರೀತಾರೆ. ಈ ಬಾರಿ ಸಿದ್ದರಾ ಮಹೋತ್ಸವ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಅನ್ನೋ ಚರ್ಚೆ ಇದೆ ಸರ್. ಸಿದ್ದರಾ ಮಹೋತ್ಸವ ಇಲ್ಲ, ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಮಾಡಿದ್ರೆ ನಮ್ಮ ಇಲ್ಲಿವರೆಗೂ ನಮ್ಗೆ ಯಾವುದು ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಒಂದು ಆರೋಪ ಮಾಡಿದೆ ಸರ್, ಇನ್ನು ಮೂಡ ಹಗರಣ ವಿಚಾರವಾಗಿ DK ಶಿವಕುಮಾರ್ ಅವರ ಕೈವಾಡ ಇದೆ, ಈಗ ಹಗರಣವನ್ನು ಅವರೇ ಬಯಲಿಗೆ ತಂದಿದ್ದು ಅಂತ CM ಆಗ್ಬೇಕಂತಿದ್ದಾರೆ, ಅವರೇ ತಂದಿದ್ದು ಅಂತ ಹೇಳ್ತಿದ್ದಾರೆ. ಅವರು ಅನೇಕ ಹೇಳಿಕೆಗಳನ್ನ ಆ ರೀತಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅನ್ನೋದನ್ನ ಶಿವಕುಮಾರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಕೂಡ ಅದು ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ. ಅವರು ಅದರಲ್ಲಿ ಯಾವುದು ಸತ್ಯ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸಬಾರದು ಅಂತಕ್ಕಂಥ ಮೌಖಿಕ ಸೂಚನೆಯನ್ನ ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್. ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ, ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ. ಅದನ್ನ ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ. ಆ ಶಿಷ್ಟಾಚಾರ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ, ನಿಜ, ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ, ಆ ಪ್ರಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗ್ಲಿ MP ಗಳಾಗ್ಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನ ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರು ಅಧಿಕಾರಿಗಳನ್ನ ಕರೆದು ಸಭೆ ಮಾಡಬಹುದು. ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಮಾಡುವಂತ ಸಭೆಗಳಿಗೆ ಅವ್ರು ಭಾಗವಹಿಸಬಹುದು. ಆದ್ರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ, ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗ್ಲೂ ಅದೇ ಮಾಡಿದ್ದಾರೆ. ಅದೇನು ಹೊಸದಾಗಿ ಏನು ಮಾಡಿರೋ ಅಂತದ್ದಲ್ಲ. ಸುರೇಶ್ ಅವರು ಮಾಡಿದ್ರು, ಆದ್ರೆ ನನಗೆ ಬೇರೆ ಈ ವಿಚಾರ. ಸುರೇಶ್ ಅವರು ಯಾರೋ 4 ಜನ ಅಧಿಕಾರಿಗಳು ಹೋಗಿರ್ಬೋದು ಕರೆದಾಗ, ಆದ್ರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ. ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿರುವಂತ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲಪ್ಪ. ಥ್ಯಾಂಕ್ ಯು. ಈಗ ಅಲ್ಲಿ ಹೋಗ್ತೀವಿ, ಬಾಬು ಜಗಜೀವನ್ ರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.